ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಮಗ್ರ ಜೀವನ ಶೈಲಿಯಲ್ಲಿ ಈಗಾಗಲೇ ನಾವು ಈ ಅಂತಃಸ್ರಾವಿಕ ಗ್ರಂಥಿಗಳ ಬಗ್ಗೆ ತಿಳ್ಕೊಂಡು ಬರ್ತಾ ಇದ್ವಿ. ನಿನ್ನೆ ಥೈಮಸ್ ಗ್ರಂಥಿ ಮತ್ತೆ ಪ್ಯಾನ್ಕ್ರಿಯಾಸ್ ಗ್ರಂಥಿ ಎರಡು ಗ್ರಂಥಿಗಳ ಬಗ್ಗೆ ತಿಳ್ಕೊಂಡಿದ್ವಿ. ಥೈಮಸ್ ಗ್ರಂಥಿ ಏನ್ ಮಾಡುತ್ತೆ, ಅದು ಸಕ್ಕರೆಗೊಳಿಸ್ಕೊಂಡ್ರೆ ಹೇಗಿರುತ್ತೆ, ಯಾಕೆ ಯಾವ ತರ ಸಕ್ಕರೆಗೊಳಿಸ್ಕೋಬಹುದು, ಆಕುಪ್ರೆಷರ್ ಅಲ್ಲಿ ಯಾವ ತರ ಆಕುಪ್ರೆಷರ್ ಇಂದ ಯಾವ ತರ ಸಕ್ಕರೆಗೊಳಿಸ್ಕೋಬಹುದು ನಾವು ನೋಡ್ಕೊಂಡಿದೀವಿ. ಥೈಮಸ್ ಗ್ರಂಥಿ ಮತ್ತೆ ಪ್ಯಾನ್ಕ್ರಿಯಾಸ್ ಗ್ರಂಥಿನೂ ಮೇದೋಜೀರಕ ಗ್ರಂಥಿ, ಅದೇ ಅದ್ಭುತವಾದ ಗ್ರಂಥಿ. ಅದರಿಂದ ನಾವು ಯಾವುದೇ ತೊಂದರೆಗಳು ಅಂದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪನ್ನ ಆಗೋದು, ಆ ಇನ್ಸುಲಿನ್ ಸರಿಯಾಗಿ ಉತ್ಪನ್ನ ಆದ್ರೆ ನಮ್ಮ ದೇಹದಲ್ಲಿ ಈ ಗ್ಲೂಕೋಸ್ ನಿಯಂತ್ರ ತುಂಬಾ ಚೆನ್ನಾಗಿ ನಿರ್ವಹಿಸ್ಕೋಬಹುದು. ಅದರಿಂದ ಎಷ್ಟೋ ಅಂದ್ರೆ ಅದು ಸರಿಯಾದ ಕೆಲಸ ಮಾಡಿಲ್ಲ ಅಂದ್ರೆ ಅದು ಅಡ್ಡ ಪರಿಣಾಮ ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ನಮಗೂ ಯಾವುದೇ ಒಂದು ಸಿಹಿ ಪದಾರ್ಥಗಳು, ಸ್ವೀಟ್ ಪದಾರ್ಥಗಳು ಜಾಸ್ತಿ ತಿನ್ಬೇಕು ಅಂತ ಆಸೆ ಆಗ್ತಾ ಇರ್ತದೆ. ಅಂಥದ್ದೆಲ್ಲ ಬರುವಾಗ ಖಂಡಿತವಾಗಿ ಅದೆಲ್ಲ ಗ್ಲೂಕೋಸು ನಿಯಂತ್ರಣೆ ಸರಿಯಾಗಿಲ್ಲ ದೇಹದಲ್ಲಿ ಅಂತ ಅರ್ಥ. ಅದಕ್ಕೋಸ್ಕರ ಅದರಿಂದ ಬೇರೆ ಬೇರೆ ಅಡ್ಡ ಪರಿಣಾಮಗಳು ಹೆಚ್ಚು ಬರುತ್ತೆ. ಮೈಗ್ರೇನ್ ಬರ್ಬೋದು, ಬ್ಲಡ್ ಪ್ರೆಷರ್ ಬರ್ಬೋದು, ಇಂಥದ್ದೆಲ್ಲ ಬರ್ತಾ ಇರ್ತದೆ. ನಮ್ಗೆ ಗೊತ್ತಾಗಲ್ಲ ಯಾಕೆ ಮೈಗ್ರೇನ್ ಬರ್ತಾ ಇದೆ ಅಂತಂದ್ರೆ, ಮೈಗ್ರೇನ್ಗೆ ಏನೋ ಬೇರೆ ಬೇರೆ ಟ್ರೀಟ್ಮೆಂಟ್ ಕೊಡೋಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ಅದಾಗಿರೋದು ಯಾಕಂದ್ರೆ ಈ ಅಸಮತೋಲನ ಆಗಿರುವಂತ ಈ ಪ್ಯಾನ್ಕ್ರಿಯಾಸ್ ಗ್ರಂಥಿ, ಮೇದೋಜೀರಕ ಗ್ರಂಥಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈ ತರ ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಮೂರನೇ ಗ್ರಂಥಿ, ಈಗಾಗಲೇ ಎರಡು ಗ್ರಂಥಿಗಳು ಆಯ್ತು, ಥೈಮಸ್ ಗ್ರಂಥಿ ಮತ್ತೆ ಪ್ಯಾನ್ಕ್ರಿಯಾಸ್. ಈಗ ಮೂರನೇ ಗ್ರಂಥಿ ಅಂದ್ರೆ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿಗಳು ಸ್ನೇಹಿತರೆ. ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್ ಗ್ರಂಥಿಗಳಂತ ಇದು ಅದ್ಭುತವಾದ ಇದೊಂದು ಗ್ರಂಥಿ. ಇದ್ರ ಬಗ್ಗೆ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಯಾವುದೇ ಈ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನೋದಿದೆಯಲ್ಲ, ದೇಹದಲ್ಲಿ ಕ್ಯಾಲ್ಸಿಯಂ ಯಾಕೆ ಬೇಕಾಗಿದೆ? ನಮ್ಮ ಮೂಲಗಳು ಅಂದ್ರೆ ಬೋನ್ಸ್ ಸರಿಯಾಗಿ ನಿರ್ಮಾಣ ಆಗ್ಬೇಕು, ಅದು ಬಲವಾಗಿರ್ಬೇಕು. ಬೋನ್ಸ್ ಅಂದ್ರೆ ಕ್ಯಾಲ್ಸಿಯಂ ಬೇಕಾಗತ್ತೆ ನಮ್ಮ ದೇಹಕ್ಕೆ ಅಲ್ವಾ. ಅಂತ ಆ ಕ್ಯಾಲ್ಸಿಯಂನ ಸರಿಯಾಗಿ ಜೀರ್ಣ ಮಾಡ್ಕೊಳಕ್ಕೆ ಮತ್ತೆ ನಮ್ಮ ದೇಹದಲ್ಲಿ ಯಾವುದೇ ತ್ಯಾಜ್ಯ ವಸ್ತುಗಳು, ಟಾಕ್ಸಿನ್ಸ್ ಇದ್ರೆ ಅದೆಲ್ಲ ತೆಗೆದಾಕಕ್ಕೆ ಈ ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್ ಗ್ರಂಥಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಸ್ನೇಹಿತರೆ. ಆತರ ನಮ್ಮ ಆರೋಗ್ಯವನ್ನು ಕಾಪಾಡತ್ತೆ. ಅಂದ್ರೆ ಎಲ್ಲಾ ವಿಷ ಪದಾರ್ಥಗಳ ಟಾಕ್ಸಿನ್ಸ್ನು ರಿಮೂವ್ ಮಾಡುತ್ತೆ, ತೆಗೆದಾಗ್ತದೆ. ಮತ್ತೆ ಆ ಜೊತೆಗೆ ಕ್ಯಾಲ್ಸಿಯಂ ಅನ್ನೋಂಥದ್ದು ನಮ್ಮ ದೇಹದಲ್ಲಿ ಇದೆಯಲ್ಲ, ಅದು ಸರಿಯಾಗಿ ಜೀರ್ಣ ಆಗಿ ಮತ್ತೆ ನಮ್ಮ ಮೂಲಗಳಿಗೆ ಆ ಕ್ಯಾಲ್ಸಿಯಂನು ಸರಬರಾಜು ಮಾಡೋದು, ಈ ಎರಡೂ ಕೆಲಸನೂ ಈ ಗ್ರಂಥಿಗಳು ಮಾಡ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಅದ್ಭುತವಾದ ಈ ಕ್ಯಾಲ್ಸಿಯಂ ನಿರ್ವಹಣೆ ಅನ್ನೋದು ನಮ್ಮ ಇಡೀ ದೇಹದಲ್ಲಿ ಈ ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್ ಮಾತ್ರ ನೋಡ್ತದೆ, ಅರ್ಥ ಮಾಡ್ಕೊಳ್ಳಿ. ಇದು ಏನಾದ್ರೂ ಸ್ವಲ್ಪ ಅಸಮತೋಲನ ಆಗಿ ಅದು ಸರಿಯಾದ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಅದರಿಂದ ಹೆಚ್ಚು ಅಡ್ಡ ಪರಿಣಾಮಗಳು ಶುರು ಆಗುತ್ತೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೋಬೇಕು. ಈ ಗ್ರಂಥಿ ಸರಿಯಾಗಿ ಕೆಲಸ ಮಾಡದಿದ್ರೆ ಏನಾಗತ್ತಂದ್ರೆ ನಮ್ಮ ದೇಹದಲ್ಲಿ ದೌರ್ಬಲ್ಯ ನೋಡ್ಬೋದು, ವೀಕ್ನೆಸ್ ನೋಡ್ಬೋದು ಸ್ನೇಹಿತರೆ. ಆಮೇಲೆ ಸ್ನಾಯುಗಳಿದೆಲ್ಲ, ಸ್ನಾಯುಗಳೆಲ್ಲ ತಿರುಗಿಸ್ತದೆ, ಅಂದ್ರೆ ಟ್ವಿಸ್ಟ್ ಆಗ್ತಾ ಇರ್ತದೆ. ಈ ಸ್ನಾಯುಗಳು ಟ್ವಿಸ್ಟಿಂಗ್ ಆಗ್ತಾ ಇರ್ತದಲ್ಲ, ಆತರ ನಿಮ್ಗೆ ಅನಿಸ್ತಾ ಇರ್ತದೆ ಅವಾಗ ಅಲ್ವಾ. ಅದು ಮತ್ತೆ ಈ ಮಗುವಿನ ಬೆಳವಣಿಗೆ ಅನ್ನೋದು ಚೆನ್ನಾಗಿರಲ್ಲ, ಅದೊಂದು ಅಡ್ಡ ಪರಿಣಾಮ. ಮತ್ತೆ ಕೊಬ್ಬು ಮತ್ತು ಈ ಮಂದವಾಗೋದು, ಅಂದ್ರೆ ಮಂದತನ ಅಂದ್ರೆ ಲೇಜಿನೆಸ್ ಆಗೋದು, ಮತ್ತೆ ಕೊಬ್ಬು ಅಂಶನೂ ಹೆಚ್ಚಾಗೋದು ಅಲ್ವಾ. ಇವೆಲ್ಲ ಅಡ್ಡ ಪರಿಣಾಮಗಳು. ಯಾವುದು? ಈ ಗ್ರಂಥಿಯ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ. ಅದಕ್ಕೋಸ್ಕರ ಇದು ಸರಿಯಾದ ಕೆಲಸ ನಾವು ಮಾಡಿಸ್ಕೋಬೇಕು ಯಾವಾಗ್ಲೂ. ಅದಕ್ಕೂ ಏನು ಪರಿಹಾರಗಳು ಅದನ್ನು ನೋಡೋಣ. ಆಮೇಲೆ ಈ ಗ್ರಂಥಿ ಅತಿಯಾದ ಕೆಲಸ ಮಾಡಿದ್ರೆ ಈ ಕೆಲಸವು ಏನಾಗ್ತಂದ್ರೆ, ಅತಿಯಾದ ಕೆಲಸ ಮಾಡುವಾಗ ಈ ಉಬ್ಬುವ ಹಣ್ಣುಗಳು ಮತ್ತೆ ಗಾಯಿಟರ್ ಅಂತ ಒಂದು ವ್ಯಾಧಿ ಇದೆ, ಗೊತ್ತಲ್ಲ ನಿಮ್ಗೆ. ಉಬ್ಬುವ ಕಣ್ಣುಗಳು, ಮೊದಲನೇದು ಈ ಕಣ್ಣುಗಳಿದೆಲ್ಲ, ಕಣ್ಣುಗಳು ಸ್ವಲ್ಪ ಉಬ್ಬು ಆಗ್ತದೆ, ಅಂದ್ರೆ ಸ್ವೆಲ್ಲಿಂಗ್ ಬರುತ್ತೆ. ಆ ಜೊತೆಗೆ ಈ ಗಾಯಿಟರ್ ಅಂತ ಒಂದು ವ್ಯಾಧಿ ಇದೆ, ಆ ಗಾಯಿಟರ್ ಅಂತ ವ್ಯಾಧಿ ಆದ್ರೂ ಬರ್ತದೆ, ಇದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅತಿಯಾದ ಕೆಲಸ. ಯಾವುದು? ಈ ಎರಡು ಗ್ರಂಥಿಗಳು, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಹೆಣ್ಣು ಮಗುವಿನ ಏನಾಗತ್ತಂದ್ರೆ, ಈ ಪ್ರೌಢಾವಸ್ಥೆಯ ನಂತರ ಈ ಗ್ರಂಥಿ ಸರಿಯಾಗಿ ನಿರ್ವಹಿಸಿಲ್ಲ ಅಂದ್ರೆ ಖಂಡಿತವಾಗಿ ಏನಾಗುತ್ತಂದ್ರೆ ಅವ್ರಿಗೆ ಈ ಮೆನ್ಸುರೇಷನ್ ಆಗೋದು ಎಲ್ಲ, ಈ ಸಮಸ್ಯೆಗಳೆಲ್ಲ ಶುರು ಆಗ್ತದೆ ಸ್ನೇಹಿತರೆ. ಅಂದ್ರೆ ಅವರು ಈ ಪೀರಿಯಡ್ಸ್ ಆಗುವಂತ ಇಂಥ ವಿಷಯಗಳೆಲ್ಲ ತುಂಬಾ ತೊಂದರೆಗಳು ಅನುಭವಿಸ್ತಾರೆ, ಹೆಣ್ಣು ಮಗು, ಎಸ್ಪೆಷಲಿ ಹೆಣ್ಣು ಮಗು, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಏನಾಗ್ತದೆ, ಈ ಗ್ರಂಥಿಯ ಈ ಸರಿಯಾಗಿ ಅಂದ್ರೆ ನಿಯಂತ್ರಿಸಿಲ್ಲ ಅಂದ್ರೆ ಶ್ವಾಸಕೋಶ ಮತ್ತು ಹೃದಯ ಆರೋಗ್ಯವನ್ನು ನಿಯಂತ್ರಿಸ್ತದೆ. ಅಂದ್ರೆ ಈ ಗ್ರಂಥಿ ಏನ್ ಮಾಡುತ್ತೆ? ಶ್ವಾಸಕೋಶ ಮತ್ತೆ ಹೃದಯ ಆರೋಗ್ಯವನ್ನು
ನಿರ್ವಹಿಸ್ತದೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಒಂದು ಏರ್ ಎಲಿಮೆಂಟ್ ಅಂದ್ರೆ ಗಾಳಿ. ಈ ಗಾಳಿ ನಿಯಂತ್ರಿಸೋದು ಪ್ರಥಮವಾಗಿ ಈ ಗ್ರಂಥಿಗಳೇ, ಯಾವುದು ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್. ಅದಕ್ಕೋಸ್ಕರ ಆ ಗಾಳಿ ನಿಯಂತ್ರಿಸೋದಕ್ಕೋಸ್ಕರನೇ ಏನಾಗುತ್ತೆ, ಈ ಶ್ವಾಸಕೋಶಗಳು ಮತ್ತೆ ಈ ಆರೋಗ್ಯ ಅಂದ್ರೆ ಹೃದಯ ಆರೋಗ್ಯನು ಕಾಪಾಡೋದು ಈ ಗ್ರಂಥಿಗಳೇ, ನಿಯಂತ್ರಿಸೋದು ಈ ಗ್ರಂಥಿಗಳೇ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಗ್ರಂಥಿ ಸರಿಯಾದ ಕಾರ್ಯ ನಿರ್ವಹಣ ಮಾಡಿದ್ರೆ ಸ್ನೇಹಿತರೆ, ನಮ್ಮ ಒಳಗಡೆ ಸ್ವಲ್ಪ ಈ ನಮ್ಮ ಮಾನಸಿಕ ಲಕ್ಷಣಗಳು ಉಂಟಾಗ್ತದೆ. ಅಂದ್ರೆ ಒಳ್ಳೆ ಮಾನಸಿಕ ಲಕ್ಷಣಗಳು ಬರಬೇಕು ಅಂತಂದ್ರೆ ಇಂಥದ್ದು ಯಾವ್ದಂದ್ರೆ ಪ್ರೀತಿ, ಉನ್ನತ ಚಿಂತನೆ, ಏಕಾಗ್ರತೆ, ಸ್ವಯಂ ನಿಯಂತ್ರಣೆ, ಸೊ ಹೃದಯ ಶುದ್ಧತ ಅಲ್ವಾ, ಸೊ ನಿಸ್ವಾರ್ಥತ, ಸೊ ಈ ಅತ್ಯುತ್ತಮ ಗುಣಗಳು ಕಾರಣವಾಗೋದು ಈ ಗ್ರಂಥಿಯೇನೆ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಮಾನಸಿಕ ಲಕ್ಷಣಗಳನ್ನು ಪ್ರಭಾವಿತ ಮಾಡುತ್ತೆ ಈ ಗ್ರಂಥಿಗಳು. ಈಗಾಗಲೇ ಹೇಳ್ಕೊಟ್ಟಿದ್ವಲ್ಲ, ಈ ಗ್ರಂಥಿಗಳು ನಾವು ಅನ್ಕೊಂಡಿದ್ದ ಪ್ರಕಾರ ಯಾವುದೋ ಒಂದು ಈ ಗ್ರಂಥಿಯಿಂದ ಹಾರ್ಮೋನ್ಗಳು ಉತ್ಪನ್ನ ಆಗತ್ತೆ, ಮತ್ತೆ ಅವಯವಗಳ ಅಂಗಗಳ ಕಾರ್ಯನಿರ್ವಹಣೆ, ಅದೇ ಅದು ಆರೋಗ್ಯ ಕಾರ್ಯನಿರ್ವಹಣೆ ಇದೆಲ್ಲ ಮಾಡ್ತಾ ಇರ್ತದೆ ಅಂತ ಅನ್ಕೋತೀವಿ. ಅದೊಂದೇ ಅಲ್ಲ, ಮಾನಸಿಕ ಲಕ್ಷಣಗಳನ್ನು ಖಂಡಿತವಾಗಿ ಪ್ರಭಾವ ಮಾಡುತ್ತೆ ಇದು. ಸೊ ಅದ್ರ ಮೇಲೆ ಪ್ರಭಾವ ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ಖಂಡಿತವಾಗಿ ನಾವು ಅದು ಸರಿಯಾದ ಕೆಲಸ ಮಾಡೋದು ನೋಡ್ಕೋಬೇಕು ನಾವು. ಆಮೇಲೆ ಈ ಗ್ರಂಥಿಯ ಸರಿಯಾದ ಕೆಲಸ ಮಾಡಿಲ್ಲ ಅಂದ್ರೆ, ಅಸಮರ್ಪಕವಾಗಿ ಕೆಲಸ ಮಾಡಿದ್ರೆ ಒಬ್ಬ ವ್ಯಕ್ತಿ ಏನಾಗ್ತಾರೆ ಅಂದ್ರೆ ಮಾನಸಿಕವಾಗಿ ಅಸ್ಥಿರ ಆಗುತ್ತೆ ಸ್ನೇಹಿತರೆ, ಮೆಂಟಲಿ ಅನ್ಸ್ಟೇಬಲ್ ಆಗ್ತಾನೆ. ತುಂಬಾ ಮಾತನಾಡೋದು ಮತ್ತೆ ಈ ನಿಷ್ಪ್ರಯೋಜಕ ಆಗ್ತದೆ. ಅಂದ್ರೆ ಒಂಥರ ಜಾಸ್ತಿ ಮಾತಾಡೋದು, ಟೂ ಮಚ್ ಟಾಕೇಟಿವ್ ಅಂತ ಹೇಳ್ತೀವಲ್ಲ, ಹೆಚ್ಚು ಮಾತಾಡೋದು, ಸರಿಯಾಗಿ ಕೆಲಸ ಮಾಡಲ್ಲ, ಮೆಂಟಲ್ ಅನ್ಸ್ಟೇಬಲ್ ಆಗ್ತಾನೆ. ಇದು ಯಾವುದು, ಈ ಗ್ರಂಥಿ ಸರಿಯಾದ ಕೆಲಸ ಮಾಡಿಲ್ಲ ಅಂದ್ರೆ. ಅದಕ್ಕೋಸ್ಕರ ನಾವು ಈ ಗ್ರಂಥಿಯನ್ನು ಸರಿಯಾಗಿ ಸಕ್ರಿಯಗೊಳಿಸ್ಕೋಬೇಕು. ಆಮೇಲೆ ಸ್ನೇಹಿತರೆ, ಈ ಮಹಿಳೆಯರಿಗೆ ಸಹ ಗರ್ಭಾವಸ್ಥೆಯಲ್ಲಿ ಅಥವಾ ಮಗುವಿನ ಜನಂತರ ಈ ಗ್ರಂಥಿಗಳು ಏನಾಗತ್ತಂದ್ರೆ ಒಂಥರ ಅವ್ರು ಸರಿಯಾದ ಪಾಲನೆ ಮಾಡಿಲ್ಲ ಅಂದ್ರೆ, ಈ ಗ್ರಂಥಿಗಳು ಸಕ್ರಿಯಗೊಳಿಸ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗಿ ಅವ್ರಿಗೆ ಹೊಟ್ಟೆ ಮತ್ತು ಸೊಂಟದ ಆ ಭಾಗದಲ್ಲಿ ಈ ತೂಕವನ್ನು ಹೆಚ್ಚು ಮಾಡುತ್ತೆ, ಅಂದ್ರೆ ಕೊಬ್ಬಿನ ಅಂಶವನ್ನು ಹೆಚ್ಚು ಮಾಡುತ್ತೆ. ಯಾವುದು, ಈ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಈ ಗರ್ಭಾವಸ್ಥೆಯಲ್ಲಿ ಇಲ್ಲ ಮಗು ಜನ್ಮ ಆದ್ಮೇಲೆ ಅವಾಗ ಈ ಗ್ರಂಥಿಗಳಲ್ಲಿ ಅಸಮತೋಲನ ಅಂತ ಬಂದಿದ್ರೆ, ಇಂಬ್ಯಾಲೆನ್ಸ್ ಬಂದು ಸರಿಯಾದ ಕೆಲಸ ಮಾಡಿಲ್ಲ ಅಂದ್ರೆ, ಪ್ರಾಪರ್ ಆಗಿ ಕೆಲಸ ಮಾಡಿದ್ರೆ, ಪ್ರತಿ ಗ್ರಂಥಿಯೂ ಅಷ್ಟೇ ಸ್ನೇಹಿತರೆ, ಹೆಚ್ಚು ಕೆಲಸ ಮಾಡಬಾರ್ದು, ಕಮ್ಮಿ ಕೆಲಸ ಮಾಡಬಾರ್ದು. ಏನ್ ಮಾಡ್ಬೇಕು, ಅದು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು, ಅಂದ್ರೆ ಸಮತೋಲನಗೊಳಿಸ್ಕೋಬೇಕು. ಆ ತರ ಕೆಲಸ ಮಾಡುವಾಗ ಏನಾಗತ್ತೆ, ಮಹಿಳೆಯಲ್ಲಿ ಇಂಥ ಪ್ರಾಬ್ಲಮ್ ಬರಲ್ಲ. ಇಲ್ಲಾಂದ್ರೆ ನೋಡಿ, ಸ್ವಲ್ಪ ಮಹಿಳೆಯರು ಈ ಗರ್ಭಾವಸ್ಥಾ ಟೈಮಲ್ಲಿ ಇಲ್ಲಾಂದ್ರೆ ಈ ಮಗು ಹುಟ್ಟಿದ ಮೇಲೆ ಅವರು ತುಂಬಾ ದಪ್ಪದಾಗ್ತಾರೆ, ಆ ವೆಯ್ಟ್ ತೂಕ ಹೆಚ್ಚಾಗತ್ತೆ. ಆ ವೆಯ್ಟ್ ಎಲ್ಲಾನು ಅವರು ಸೊಂಟೆ ಭಾಗದಲ್ಲಿ ಮತ್ತೆ ಉದರ ಭಾಗದಲ್ಲಿ, ಅಂದ್ರೆ ನಮ್ಮ ಅಬ್ಡೋಮೆನ್, ಈ ಹೊಟ್ಟೆ ಭಾಗದಲ್ಲಿ ಹೆಚ್ಚು ಕೊಬ್ಬಿನಾಂಶ ಮತ್ತೆ ಅಲ್ಲಿ ತೂಕ ಹೆಚ್ಚಾಗ್ತದೆ ಅಲ್ವಾ. ಅಂಥದ್ದೆಲ್ಲ ಬರಬಾರ್ದಂದ್ರೆ ಈ ಗ್ರಂಥಿಗಳು ಸರಿಯಾದ ಕೆಲಸ ಮಾಡಬೇಕು, ಸಮತೋಲನಗೊಳಿಸ್ಕೋಬೇಕು, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಉದಾಹರಣೆಗೆ ಒಂದು ಪ್ರಸಿದ್ಧ ಅಲೋಪತಿ ಆಸ್ಪತ್ರೆಯಿಂದ ಬಿಡುಗಡೆ ಇಬ್ಬರು ರೋಗಿಗಳು. ಆ ಇಬ್ಬರು ರೋಗಿಗಳು ಏನಾಗುತ್ತಂದ್ರೆ, ಅವ್ರಿಗೂ ಗುಣ ಮಾಡ್ಬೇಕಂದ್ರೆ ಅವ್ರಿಗೆ ಈಗಾಗಲೇ ಹೆಚ್ಚು ಅನಾರೋಗ್ಯ ಅನುಭವಿಸಿರ್ತಾರೆ. ಅವ್ರಿಗೆ ಏನ್ ರೋಗ ಅಂತೂ ಅರ್ಥ ಆಗಲ್ಲ, ಅಂತ ಅನಾರೋಗ್ಯ ಅನುಭವಿಸಿರ್ತಾರೆ. ಅದಾದ್ಮೇಲೆ ಅವ್ರದ್ದು ಸ್ವಲ್ಪ ಟೆಸ್ಟ್ಗಳು ಅದು ಇದು ಕಂಡಿಡಿದ ಮೇಲೆ ಏನಾಗುತ್ತಂದ್ರೆ, ಈ ಅಂದ್ರೆ ಈ ಥೈರಾಯ್ಡ್ ಅಂತ ಗ್ರಂಥಿ ಇದೆಲ್ಲ ಅಲ್ಲಿ ವಿಷಕಾರಿ ಆಗಿದೆ, ಅಂದ್ರೆ ಹೆಚ್ಚು ಟಾಕ್ಸಿನ್ಸ್ ಇದೆ ಅಲ್ಲಿ. ಆ ಹೆಚ್ಚು ಟಾಕ್ಸಿನ್ಸ್ ಇಂದ ಅವರು ಸಫರ್ ಆಗ್ತಾ ಇದ್ರ ಅಂತ ಗೊತ್ತಾಯ್ತು. ಅವಾಗ ಏನ್ ಮಾಡಿದ್ರು ಡಾಕ್ಟರು, ಈ ಆಕ್ಯುಪ್ರೆಷರಿಸ್ಟ್ ಏನ್ ಮಾಡ್ತಾರೆ, ಒಂದು ಪಾಯಿಂಟ್ ನಂಬರ್ 8 ಅಲ್ವಾ, 8ನೇ ಪಾಯಿಂಟ್ ನಂಬರ್, ಈ ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್ ಗ್ರಂಥಿಗಳು ಎಲ್ಲಿರ್ತದೆ ಸ್ನೇಹಿತರೆ, ಅದು ನೋಡ್ಕೊಳ್ಳಿ. ಈ ಪಾಯಿಂಟ್ ನಂಬರ್ 8 ಅಂತ ನಮ್ಮ ಈ ಹಸ್ತದಲ್ಲಿ, 2 ಹಸ್ತಗಳಲ್ಲಿ ನೋಡ್ಕೊಂಡ್ರೆ, ಈ ತರ 2 ಹಸ್ತಗಳು ನೋಡ್ಕೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ ಗಮನಿಸಿ, ಒಂದು ಪಾಯಿಂಟ್ ಇದೆ ನೋಡಿ, ಈ ಪಾಯಿಂಟ್, ಇದು ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್ ಇಲ್ಲಿರುತ್ತೆ. ಓಕೆ, ಇದು ಪೂರ್ತಿ ಇದೇನಿದು, ಇದು ಪೂರ್ತಿ ಮೆದುಳು, ಅಂದ್ರೆ ಈ ತಲೆ ಭಾಗ, ಇದು ತಲೆದಿಂದ ಇದು ನೆಕ್ ಭಾಗ, ಮತ್ತೆ ಕೆಳಗಡೆ ಬಂದ್ರೆ ಈ ಪ್ರಾಂತ, ಇದು ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಪಾಯಿಂಟ್. ಇದು 8ನೇ ನಂಬರ್ ಪಾಯಿಂಟ್. ನಿಮ್ಮ ಚಿತ್ರದಲ್ಲಿ ನಿನ್ನೆ ಕಲಿಸಿರುವಂತ PDF ಅಲ್ಲಿ ನೋಡ್ಕೊಳ್ಳಿ, ಆ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತದೆ. ಇದು 8ನೇ ಪಾಯಿಂಟ್. ಇದನ್ನು ಸರಿಯಾದ ಸಕ್ರಿಯಗೊಳಿಸ್ಕೊಂಡ್ರೆ ಏನಾಗಿದೆ, ಈ ಇಬ್ಬರು ಒಂದು ವಿಶೇಷ ಅಂದ್ರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಂದನೂ ಡಿಸ್ಚಾರ್ಜ್ ಆಗ್ತಾರೆ ಈ ಇಬ್ರು ಪೇಷಂಟ್ಸು. ಅವ್ರ ಆರೋಗ್ಯ ಇನ್ನೂ ಗುಣ ಆಗಿಲ್ಲ ಅಂತವ್ರಿಗೆ
ಅವರು ಅಂದ್ರೆ ಪರೀಕ್ಷೆ ಮಾಡ್ಕೊಂಡು ನೋಡಿದ್ರೆ ಖಂಡಿತವಾಗಿ ಈ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಪಾಯಿಂಟ್ ಅಲ್ಲಿ ಹೆಚ್ಚು ಟಾಕ್ಸಿನ್ಸ್ ಇರುತ್ತೆ, ವಿಷ ಪದಾರ್ಥಗಳಿರುತ್ತೆ ಅಂತ ಅವ್ರಿಗೆ ಈ ಪಾಯಿಂಟ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾನೆ ಯಾರು ಆಕ್ಯುಪ್ರೆಷರಿಸ್ಟು. ಒಂದು 40 ದಿನ ಕಾಲ ಕೊಡ್ತಾರೆ. ಕೊಟ್ಟ ತಕ್ಷಣ ಅವ್ರಿಗೆ ಗುಣ ಆಗುತ್ತೆ ಸ್ನೇಹಿತರೆ. ಪೂರ್ತಿ ಅವ್ರ ಅನಾರೋಗ್ಯ ಗುಣ ಆಗಿ ಅವರು ಅವ್ರ ಆರೋಗ್ಯ ಸುಧಾರವಾಗತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ವಿಶಿಷ್ಟತೆ ಇದೆಯೋ ಈ ಆಕ್ಯುಪ್ರೆಷರ್ ಅಲ್ಲಿ. ಆಕ್ಯುಪ್ರೆಷರ್ ನೋಡಿ, ಈ ಪಾಯಿಂಟ್ ಇದೆ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ 8ನೇ ಪಾಯಿಂಟ್ ನಂಬರ್. ಓಕೆ, ಎಂಟನೇ ಪಾಯಿಂಟ್ 2G ಪಾಯಿಂಟ್ ಇದು. ಓಕೆ, ದಯವಿಟ್ಟು ಗಮನಿಸ್ಕೊಳ್ಳಿ. ಸೊ ಈ ತರ ಸ್ನೇಹಿತರೆ, ಈಗ ನೋಡಿ, ಈ ಗ್ರಂಥಿಗಳನ್ನು ಸರಿಯಾದ ಕೆಲಸ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ದೇಹದಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಕೊರತ ಈ ಕೆಲಸ ಅಂದ್ರೆ ಸರಿಯಾಗಿ ಕೆಲಸ ಮಾಡಲ್ಲ ಅಂದ್ರೆ ಈ ಗ್ರಂಥಿ ಕಾರಣ ಏನಪ್ಪಾ ಅಂದ್ರೆ, ದೇಹದಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇಲ್ಲ, ಕ್ಯಾಲ್ಸಿಯಂ ಕೊರತೆ ಇದೆ ಅಂತ ಅರ್ಥ. ಅವಾಗ ಏನ್ ಮಾಡ್ಬೇಕು? ಕ್ಯಾಲ್ಸಿಯಂ ಕೊರತೆ ಇದ್ರೆ ಈ ಗ್ರಂಥಿ ಸರಿಯಾದ ಕೆಲಸ ಮಾಡಲ್ಲ, ಅದು ಅರ್ಥ ಮಾಡ್ಕೋಬೇಕು ನಾವು. ಅವಾಗ ಅದಕ್ಕೇನ್ ಮಾಡ್ಬೇಕಂದ್ರೆ ಕ್ಯಾಲ್ಸಿಯಂ ಹೆಚ್ಚಾಗಿ ಸರಿಯಾದ ಪಾಲನೆ ಮಾಡ್ಬೇಕು. ಸರಿಯಾದ ಕ್ಯಾಲ್ಸಿಯಂ ಹೆಚ್ಚಿರಬಾರ್ದು, ಕಡಿಮೆ ಇರಬಾರ್ದು. ಎಷ್ಟು ಕ್ಯಾಲ್ಸಿಯಂ ಬೇಕೋ ಅಷ್ಟು ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಇರಬೇಕಾಗತ್ತೆ. ಮತ್ತೆ ಅದರ ನಿಯಂತ್ರಣ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಖಂಡಿತವಾಗಿ ನಿಮ್ಗೆ ಈ ಬಯೋಕೆಮಿಕಲ್ ಮೆಡಿಸಿನ್ಸ್ ಕೊಡ್ತಾರೆ. ಬಯೋಕೆಮಿಕಲ್ ಮೆಡಿಸಿನ್ಸ್ ಅಂದ್ರೆ ನಮ್ಮ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಕೊಡ್ತಾ ಇರ್ತಾರೆ. ಯಾವುದು? ಕ್ಯಾಲ್ಸಿಯಂ ಕಾಲ್ ಅಂತ, ಈ ಪಾಸ್ ಪ್ಲಸ್ ಕಾಲು, ಇಂಥದ್ದೆಲ್ಲ ಕೊಡ್ತಾ ಇರ್ತಾರೆ. ಈ ಈ ಮೆಡಿಸಿನ್ಸ್ ಇಂದನೂ ಬೆಳಗ್ಗೆ 3 ಮಾತ್ರೆಗಳು, ಸಾಯಂಕಾಲ 3 ಮಾತ್ರೆ, ಆ ಥರ ಒಂದು 45 ದಿವಸ ಆ ಥರ ತಗೊಂಡ್ರೆ ಯಾವುದೇ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿದೆ, ಕ್ಯಾಲ್ಸಿಯಂ ಪೂರ್ತಿ ಕೊರತೆ ಆಗಿದೆ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಅವಾಗ ತಗೊಂಡು ಸ್ವಲ್ಪ ಹೆಚ್ಚು ಮಾಡ್ಕೋಬಹುದು. ಅದೊಂದು ಪದ್ಧತಿ ಇದೆ. ಆದರೆ ನೈಸರ್ಗಿಕವಾಗಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಯಾವಾಗಲೂ ಟ್ಯಾಬ್ಲೆಟ್ಸ್ ಇಂದ ಮಾಡ್ಕೊಂಡೋದು, ಟ್ಯಾಬ್ಲೆಟ್ಸ್ ಅಲ್ಲಿ ಕ್ಯಾಲ್ಸಿಯಂ ಇರ್ಬೋದು, ಅದ್ರ ಜೊತೆಗೆ ಸ್ವಲ್ಪ ಕೆಮಿಕಲ್ಸು ಬಳಸ್ಕೊಂಡಿರ್ತಾರೆ ಅವರು. ಅದಕ್ಕೋಸ್ಕರ ನಾವು ಯಾವಾಗಲೂ ನೈಸರ್ಗಿಕವಾಗಿ ನ್ಯಾಚುರಲ್ ವೇ ಆಫ್ ಟ್ರೀಟ್ಮೆಂಟ್ ಏನಂತಂದ್ರೆ, ನೋಡಿ ಸ್ನೇಹಿತರೆ, ಈಗಾಗಲೇ ನಾವು ತಿಳ್ಕೊಂಡಿದ್ವಿ ಇಂದಿನ ಕ್ಲಾಸಲ್ಲಿ, ಎಲ್ಲಿಂದ ಮಾಡುವಂತ ಲಡ್ಡು ಅಂದ್ರೆ ಸೆಸೇಮ್ ಲಡ್ಡು. ಈ ಎಲ್ಲಿಂದ ಮಾಡುವಂತ ಲಡ್ಡು ಅಲ್ಲಿ ಏನಾಗ್ತದ್ರೆ, ಸೊ ವಿಶೇಷವಾಗಿ ಒಂದು 100 ಗ್ರಾಮ್ಸ್ ಲಡ್ಡು ತಗೊಂಡ್ರೆ ನಿಮ್ಗೆ 1 ಗ್ರಾಮ್ ಕ್ಯಾಲ್ಸಿಯಂ ನೇರವಾಗಿ ಸಿಗುತ್ತೆ ಸ್ನೇಹಿತರೆ. 1 ಗ್ರಾಮ್ ಕ್ಯಾಲ್ಸಿಯಂ ನೇರವಾಗಿ ಸಿಗುತ್ತೆ. ಸೊ ಅದರಿಂದ ಅಂದ್ರೆ ಮಕ್ಕಳಿಗಾದ್ರೆ 1 ಲಡ್ಡು ಕೊಡಿ, ಒಂದು ವಾರಕ್ಕೆ 1 ಲಡ್ಡು. ಸೊ ದೊಡ್ಡವರಾದ್ರೆ 2 ಲಡ್ಡು 1 ವಾರಕ್ಕೆ ನೀವು ಸೇವನೆ ಮಾಡಿದ್ರೆ ನಿಮ್ಗೆ ಎಷ್ಟು ಕ್ಯಾಲ್ಸಿಯಂ ಬೇಕೋ ದೇಹಕ್ಕೆ ಅಷ್ಟು ಕ್ಯಾಲ್ಸಿಯಂ ಸಂಗ್ರಹಣ ಮಾಡ್ಕೋಬಹುದು. ಇದು ಅದ್ಭುತವಾದ ವಿಷಯ. ಓಕೆ, ಇದು ನೈಸರ್ಗಿಕವಾಗಿ, ಅಂದ್ರೆ ಯಾವುದೇ ಅನ್ಯಾಚುರಲ್ ಮೆಥಡ್ ಅಲ್ಲ, ಇದು ಟ್ಯಾಬ್ಲೆಟ್ ಅಲ್ಲ ಸ್ನೇಹಿತರೆ. ಇದ್ರ ಜೊತೆಗೆ ಇನ್ನು ಏನ್ ಮಾಡ್ಬೋದು ನೀವು ಅಂದ್ರೆ, ಹೆಚ್ಚು ಮೊಸರು ಸೇವನೆ ಮಾಡೋದು ಅಲ್ವಾ. ಮೊಸರಲ್ಲಿನೂ ಈ ಕ್ಯಾಲ್ಸಿಯಂ ಸಿಗತ್ತೆ. ಆಮೇಲೆ ಸರಿಯಾದ ಈ ಚೀಸ್ ಅಂತ ಇದೆಯಲ್ಲ, ಈ ಚೀಸ್ ಇರೋದು, ಆ ಚೀಸ್ ಸರಿಯಾಗಿ ಮಾಡಿರೋದು, ಯಾವುದೇ ಕೆಮಿಕಲ್ಸು ಮತ್ತೆ ಅದು ಇದು ಮಾಡಿರಬಾರ್ದು. ಇನ್ನೊಂದು ಎ ಟು ಮಿಲ್ಕ್ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ, ದೇಶಿ ಹಸುವಿನ ಹಾಲು, ಆ ಹಾಲಿಂದ ಮಾಡಿರುವಂತ ಚೀಸು ಅದು. ಇಲ್ಲಾಂದ್ರೆ ಮೊಸರು ಅಷ್ಟೇ. ನಾನು ಆದಷ್ಟು ಹೇಳೋದು ಎ2 ಮಿಲ್ಕ್ ಇಂದ ಬಂದಿರುವಂತ ಮೊಸರು. ಓಕೆ, ಅದ್ರ ಪಾಲನೆ ಮಾಡಿ. ಇದು ಮತ್ತೆ ಸೆಸೇಮ್ ಲಡ್ಡು ತಿನ್ನೋದು. ಇಷ್ಟು ಮಾಡಿದ್ರೆ ಈ ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್ ಗ್ರಂಥಿಗಳು ಸರಿಯಾದ ಕೆಲಸ ಮಾಡುತ್ತೆ. ಸೊ ಕ್ಯಾಲ್ಸಿಯಂ ಸರಿಯಾದ ಡೈಜೆಸ್ಟ್ ಮಾಡುತ್ತೆ. ಸೊ ನಮಗೂ ಇಂಥ ಬೇರೆ ಬೇರೆ ಅಡ್ಡ ಪರಿಣಾಮಗಳು ಯಾವುದು ಬರಲ್ಲ. ಇಲ್ಲಾಂದ್ರೆ ನಮ್ಮ ದೇಹದಲ್ಲಿ ಸೊ ಯಾವುದೇ ಒಂಥರ ಅಡ್ಡ ಪರಿಣಾಮಗಳು ಶುರು ಆಗುತ್ತೆ, ಈ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಸರಿಯಾದ ಕೆಲಸ ಮಾಡಿಲ್ಲ ಅಂದ್ರೆ. ಈಗಾಗಲೇ ತಿಳ್ಕೊಂಡಿದ್ವಿ, ಮಕ್ಕಳಲ್ಲಿ ಏನಾಗುತ್ತೆ, ಚಿಕ್ಕ ಮಕ್ಕಳಲ್ಲಿ ಏನಾಗುತ್ತೆ, ದೊಡ್ಡವ್ರಿಗೆ ಏನಾಗುತ್ತೆ, ಮಹಿಳೆಯರಿಗೆ ಏನಾಗುತ್ತೆ, ಇಷ್ಟೆಲ್ಲ ನಾವು ತಿಳ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಇದು ಗಮನಿಸಿಕೊಂಡು ಪಾಲನೆ ಮಾಡ್ತಾ ಹೋಗಿ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ, ಇನ್ನೊಂದು ಗ್ರಂಥಿ, ಇವತ್ತಿನ ಕಾರ್ಯಕ್ರಮದ ಇನ್ನೊಂದು ಗ್ರಂಥಿ ಬಗ್ಗೆ ತಿಳ್ಕೊಳ್ಳೋಣ. ಅದು 4ನೇ ಗ್ರಂಥಿ ಇವತ್ತು ತಿಳ್ಕೊಂತಾ ಇರೋದು ನಾವು. ಅಂಡಾಶಯಗಳು ಮತ್ತೆ ವೃಷಣಗಳು, ಲೈಂಗಿಕ ಗೋನಾಡ್ ಗ್ರಂಥಿಗಳು ಅಂತ ಹೇಳ್ತೀವಿ. ಲೈಂಗಿಕ ಗೋನಾಡ್ ಗ್ರಂಥಿಗಳು, ಇದು ಬಹಳ ಇಂಪಾರ್ಟೆಂಟ್ ಗ್ರಂಥಿಗಳು, ನಮ್ಗೆಲ್ಲ ಗೊತ್ತಿರೋ ವಿಷಯ. ಅಂದ್ರೆ ಈ ಗ್ರಂಥಿಗಳು ಸಂತಾನೋತ್ಪತ್ತಿ ವಿಷಯಕ್ಕೂ ಇದು ಅದೆಲ್ಲಾನು ನಿರ್ವಹಿಸೋದು ಅಂತ ಈ ಗ್ರಂಥಿಗಳೇ ಸ್ನೇಹಿತರೆ. ಆಮೇಲೆ ನಮ್ಮ ದೇಹದಲ್ಲಿ ನೀರಿನ ಅಂಶ, ನರಗಳು, ಜೀವಕೋಶಗಳು, ಮಾಂಸ, ಮೂಲ, ಮಜ್ಜು ಮತ್ತು ಇದೆಲ್ಲ ನಿಯಂತ್ರಿಸ್ತಾ ಇರ್ತದೆ ಯಾವುದು? ಈ ಗ್ರಂಥಿಗಳು. ಅದಕ್ಕೋಸ್ಕರ ಇದು ಬಹಳ ಪ್ರಾಮುಖ್ಯವಾದಂತಹ ಗ್ರಂಥಿಗಳು. ಇದು ನಾವು ಸರಿಯಾದ ಪಾಲನೆ ಮಾಡಬೇಕು. ಆಮೇಲೆ 12ರಿಂದ 14 ವರ್ಷ ವಯಸ್ಸಿನಂತ ಈ ಹೆಣ್ಣು ಹುಡುಗರು ನೋಡಿದ್ರೆ ಈ ಗ್ರಂಥಿಗಳು ಯಾವುದೇ ಅಸಮರ್ಪಕವಾಗಿ ಕಾರ್ಯ ಏನಾದ್ರು ನಡ್ಸ್ಕೊಂಡು ಹೋದ್ರೆ, ಅಂದ್ರೆ ಸರಿಯಾದ ಅಸಮತೋಲ್ಯಗೊಳಿಸ್ಕೊಂಡ್ರೆ ಈ ಗ್ರಂಥಿಯಲ್ಲಿ, ಸೊ ನಾವು ನೋಡ್ತಾ ಇರ್ತೀವಿ, ಅವ್ರ ಪೀರಿಯಡ್ಸ್ ಟೈಮಲ್ಲಿ ಹೆಚ್ಚು ರಕ್ತಸ್ರಾವ ಆಗೋದು, ಕಡಿಮೆ ಆಗೋದು, ಮತ್ತೆ ಡಿಲೇ ಆಗೋದು, ಇದೆಲ್ಲ ಕಾಣಿಸ್ತಾ ಇರ್ತದೆ ಸ್ನೇಹಿತರೆ. ಪೂರ್ತಿ ಏನಾಗ್ತದೆ ಅಂದ್ರೆ ದೇಹದಲ್ಲಿ ಹೆಚ್ಚು ಶಾಖವನ್ನು ಅಂದ್ರೆ ಹೆಚ್ಚು ಹೀಟುವನ್ನು ಉತ್ಪನ್ನ ಮಾಡುತ್ತೆ ಅಲ್ವಾ. ಸೊ ಆಮೇಲೆ ಈ ತರ ಹೆಚ್ಚು ರಕ್ತಸ್ರಾವ ಏನಾಗ್ತದೆ,
ಹೆಚ್ಚು ರಕ್ತಸ್ರಾವ ಆಗುತ್ತೆ, ಇಲ್ಲ ಕಡಿಮೆ ರಕ್ತಸ್ರಾವ ಆಗುತ್ತೆ. ಈ ಗ್ರಂಥಿಗಳು ಸರಿಯಾಗಿ ಉತ್ಪನ್ನ ಆಗಿಲ್ಲ ಅಂದ್ರೆ, ಈ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಏನಾಗುತ್ತೆ, ಆ ಈ 12 ವರ್ಷದಿಂದ 14 ವರ್ಷದಂತ ಹೆಣ್ಣು ಅಂದ್ರೆ ಫಿಮೇಲ್ ಗರ್ಲ್ಸ್ಗೆ ಇದು ಬಹಳವಾಗಿ ಹೆಚ್ಚಾಗಿ ಕಾಣಿಸ್ತಾ ಇರ್ತದೆ. ಸೊ ಅವರು ಈ ಮೆನಿಸ್ಟ್ರೇಷನ್ ಸೈಕಲ್ಸ್ ಡಿಲೇ ಆಗೋದು, ಹೆಚ್ಚಾಗೋದು, ಕಡಿಮೆ ಆಗೋದು. ಹೆಚ್ಚು ರಕ್ತಸ್ರಾವ ಆಗದೆ ಏನಾಗುತ್ತೆ, ಅವಾಗ ಅನಿಮಿಯಾ ಬರುತ್ತೆ, ಅಂದ್ರೆ ರಕ್ತಹೀನತ ಅಂತ ಒಂದು ರೋಗ ಕಾಣಿಸ್ಕೊತ ಸ್ನೇಹಿತರೆ. ಅದಕ್ಕೋಸ್ಕರ ಇದು ನಾವು ಪಾಲನೆ ಮಾಡಬೇಕು. ಆಮೇಲೆ ಈ ಗ್ರಂಥಿಗಳು ಸರಿಯಾದ ಕಾರ್ಯ ನಿರ್ವಹಿಸಿಲ್ಲ ಅಂದ್ರೆ ದೇಹ ಉಷ್ಣವನ್ನು ದೇಹ ಉಷ್ಣವನ್ನು ಕಾಪಾಡೋದು ಈ ಗ್ರಂಥಿಗಳೇ. ಅದೇ ತರ ಇದು ಹುಡುಗ ಹುಡುಗಿ ಇಬ್ಬರಲ್ಲಿನೂ ಈ ಆಕರ್ಷಣ ಅಂತ ಒಂದು ನೋಡಿ ಸ್ನೇಹಿತರೆ, ಈ ಸರಿಯಾದ ಕೆಲಸ ಮಾಡಿದ್ರೆ, ಈ ಗ್ರಂಥಿಗಳು ಸರಿಯಾದ ಕೆಲಸ ಮಾಡಿದ್ರೆ ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು, ಅವರು ಇಬ್ಬರು ದೇಹ ಒಳಗಡೆ ಉಷ್ಣತ ಅನ್ನೋದು ಸರಿಯಾದ ಪಾಲನೆ ಮಾಡ್ತದೆ ಈ ಗ್ರಂಥಿಗಳು. ಆಮೇಲೆ ಅವರು ತುಂಬಾ ಅಟ್ರಾಕ್ಟಿವ್ ಆಗಿ ಚಾರ್ಮಿಂಗ್ ಪರ್ಸನಾಲಿಟಿ ಆಗಿ ಇರ್ತಾರೆ, ಚಾರ್ಮಿಂಗ್ ಪರ್ಸನಾಲಿಟಿ ಆಗಿ ಕಾಣಿಸ್ಕೋತಾರೆ, ಚೆನ್ನಾಗಿರ್ತಾರೆ. ಅವರು ಉತ್ತಮ ನಡವಳಿಕೆಯನ್ನು ಅದು ಒಂಥರ ಆಕರ್ಷವಾಗಿರ್ತದೆ. ಮತ್ತೆ ಉತ್ತಮ ಆರೋಗ್ಯವನ್ನು ಅವರು ಆನಂದಿಸ್ಬೋದು ಈ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡಿದ್ರೆ. ಈ ಗ್ರಂಥಿಗಳ ಅಸ್ವಸ್ಥತ ಏನಾಗತ್ತೆ, ಈ ಹುಡುಗ ಹುಡುಗಿಯರನ್ನೇ ಖಂಡಿತವಾಗಿ ಸ್ವಾರ್ಥಿಯಾಗಿ ತಯಾರು ಮಾಡ್ತದೆ. ಅಸೂಯೆ ಅನ್ನೋದು ಕಾಣಿಸ್ತಾ ಇರ್ತದೆ. ಈ ಕಾಮದ ಪ್ರಚೋದನ ಹೆಚ್ಚಾಗತ್ತೆ. ಸೊ ಇದೆಲ್ಲ ಕಾಣಿಸ್ತಾ ಇರ್ತದೆ ಯಾವಾಗ ಈ ಗ್ರಂಥಿಗಳು ಅಸಮರ್ಪಕವಾಗಿ ಕೆಲಸ ಮಾಡಿದ್ರೆ, ಇಲ್ಲಾಂದ್ರೆ ಅಸಮತೋಲ್ಯಗೊಳಿಸ್ಕೊಂಡಿದ್ರೆ. ಸರಿಯಾದ ಕೆಲಸ ಮಾಡಿದ್ರೆ ಎಷ್ಟೋ ಅಟ್ರಾಕ್ಟಿವ್ ಆಗಿರ್ತಾರೆ, ಒಳ್ಳೆ ಆಕರ್ಷಿಸುವಂತ ಚಾರ್ಮಿಂಗ್ ಪರ್ಸನಾಲಿಟಿ ಅವ್ರ ಹೊರಗಡೆ ಬರುತ್ತೆ ಯಾವಾಗ ಈ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡಿದ್ರೆ. ಆಮೇಲೆ ಮಹಿಳೆಯರ ಗರ್ಭಾವಸ್ಥೆಯಲ್ಲಿ ಅನಂತರ ಈ ಪಾಯಿಂಟ್ ನಂಬರ್ 14 ಮತ್ತು 15 ಸ್ನೇಹಿತರೆ, ಅಂದ್ರೆ ನಮ್ಮ ಎರಡು ಹಸ್ತಗಳಲ್ಲಿ 14 ಪಾಯಿಂಟ್ 15 ಪಾಯಿಂಟ್ ಆ ಚಿತ್ರ ನೋಡ್ಕೊಳ್ಳಿ, ನಾನು ಕಲಿಸಿರುವಂತ ಚಿತ್ರ. ಅದರಲ್ಲಿ 14, 15 ಪಾಯಿಂಟ್ ಸರಿಯಾದ ಅಲ್ಲಿ ಒತ್ತಡ ಕೊಡ್ತಾ ಆ 2 ಪಾಯಿಂಟ್ಗಳನ್ನ ಸರಿಯಾದ ಪ್ರೆಷರ್ ಕೊಟ್ಟು ಆಕ್ಟಿವೇಟ್ ಮಾಡ್ಕೊಂಡ್ರೆ, ಸಕ್ರಿಯಗೊಳಿಸ್ಕೊಂಡ್ರೆ ಆ ಪ್ರೆಷರಲ್ಲಿ ಏನಾಗುತ್ತಂದ್ರೆ ಈ ಮಹಿಳೆಯರಿಗೂ ಗರ್ಭಾವಸ್ಥೆಯಲ್ಲಿ ಇಲ್ಲ ಅನಂತರ ಗರ್ಭಾವಸ್ಥೆಯಲ್ಲಿ ಮತ್ತೆ ಮಗು ಹುಟ್ಟಿದ ಆದ್ಮೇಲೆನು ಖಂಡಿತವಾಗಿ ದೇಹದಲ್ಲಿ ಈ ಕೊಬ್ಬು ಸಂಗ್ರಹಿಸಿಕೊಳ್ಳೋದೆಲ್ಲಾನು ಇದು ತೆಗೆದಾಗ್ತದೆ. ಇಲ್ಲ ಅಂದ್ರೆ ಈ ಗ್ರಂಥಿಗಳು ಲೈಂಗಿಕ ಗ್ರಂಥಿಗಳನ್ನು ಉತ್ಪಾದಿಸ್ತದೆ. ಅದು ನಿಮ್ಗೆ ಗೊತ್ತಿರೋ ವಿಷಯನೇ. ಅಂದ್ರೆ ಈ ಗ್ರಂಥಿಗಳು ಮಾತ್ರನೇ ಈ ಲೈಂಗಿಕ ಸಂಬಂಧಿತ ಎಲ್ಲ ವಿಷಯಗಳು ಅದೆಲ್ಲ ಕಾರ್ಯನಿರ್ವಹಿಸೋದು ಇದೇ ಮಾಡ್ತಾ ಇರ್ತದೆ. ಆದ್ರೆ ಈ ಮಹಿಳೆಯರು ಅಂದ್ರೆ ಗರ್ಭಾವಸ್ಥೆಯಲ್ಲಿ ಮತ್ತೆ ಈ ಅಂದ್ರೆ ಮಗು ಹುಟ್ಟಿದ ತಕ್ಷಣ ಸೊ ದಪ್ಪದಾಗೋದು ಇದೆಲ್ಲ ಆಗ್ತಾ ಇರ್ತಲ್ಲ, ಅದೆಲ್ಲಾನು ದೇಹದಲ್ಲಿ ಆ ಕೊಬ್ಬನ್ನು ಸಂಗ್ರಹಿಸ್ಕೋದೆಲ್ಲಾನು ಅವಾಯ್ಡ್ ಮಾಡುತ್ತೆ ಇದು ಸಕ್ರಿಯಗೊಳಿಸ್ಕೊಂಡ್ರೆ. 14ನೇ ಪಾಯಿಂಟು 15ನೇ ಪಾಯಿಂಟು ಇದು ಖಂಡಿತವಾಗಿ ನೀವು ಅದು ನೋಟ್ ಮಾಡಿಕೊಂಡು ಆ ಪಾಯಿಂಟ್ಗಳನ್ನು ನಾವು ಸಕ್ರಿಯಗೊಳಿಸ್ಕೊಳ್ಳೋಣ. ಆಮೇಲೆ ಈ ಗ್ರಂಥಿಗಳ ಅಸಮರ್ಪಕ ಕೆಲಸ ಮಾಡಿದ್ರೆ ಈ ಋತು ಸಂಬಂಧನ ಸಮಯದಲ್ಲಿ ಬಿಗಿತ ಮತ್ತು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಈ ಋತು ಸಂಬಂಧಿತ ವಿಷಯಗಳಲ್ಲೂ ಹೆಚ್ಚು ಏರುಪೇರಾಗತ್ತೆ, ಹೆಚ್ಚು ಕಮ್ಮಿ ಆಗತ್ತೆ ಯಾವಾಗ ಈ ಗ್ರಂಥಿಗಳು ಅಸಮರ್ಪಕವಾಗಿ ಕೆಲಸ ಮಾಡ್ತಾರೆ. ಆಮೇಲೆ ವಿವಾಹಿತ ದಂಪತಿಗಳು ನೋಡಿದ್ರೆ ಸ್ನೇಹಿತರೆ ಬಂಜೆತನವನ್ನು ತಂದು ಕೊಡ್ತದೆ. ಈ ಎರಡು ಗ್ರಂಥಿಗಳು, ಈ ಅಂಡಾಶಯ ಮತ್ತೆ ವೃಷಣಗಳಿಗೆ ಸಂಬಂಧಿತ ಈ ಲೈಂಗಿಕ ಗೋನಾಳ ಗ್ರಂಥಿಗಳು ಅಂತ ಹೇಳ್ತೀವಿ. ಅಂದ್ರೆ ಇದು ಇದು ಓವರೀಸ್ ಮತ್ತೆ ಟೆಸ್ಟಿಸ್. ಓಕೆ, ಓವರೀಸ್ ಮತ್ತೆ ಟೆಸ್ಟಿಸ್ ಗ್ರಂಥಿಗಳು ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಈ ಎರಡು ಗ್ರಂಥಿಗಳು ಸರಿಯಾದ ಕೆಲಸ ಮಾಡಿದ್ರೆ ಏನ್ ತೊಂದರೆ ಆಗಲ್ಲ. ಇಲ್ಲ ಅಂದ್ರೆ ಈ ಮ್ಯಾರಿಡ್ ಕಪಲ್ ಅಲ್ಲಿ ವಿವಾಹಿತ ದಂಪತಿಗಳು ಏನಾಗುತ್ತೆ, ಖಂಡಿತವಾಗಿ ಬಂಜೇತನಕ್ಕೂ ಕಾರಣ ಆಗತ್ತೆ ಇದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ. ಸೊ ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಈ ತರ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎರಡು ಗ್ರಂಥಿಗಳಲ್ಲಿ ಅಂದ್ರೆ ಮೊದಲನೇದು ತಿಳ್ಕೊಂಡಿದ್ವಿ ಅಡ್ರಿನಲ್ ಗ್ರಂಥಿ ಅಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಗ್ರಂಥಿ, ಅದು ಥೈರಾಯ್ಡ್ ಗ್ರಂಥಿ ತಿಳ್ಕೊಂಡಿದ್ವಿ. ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಮತ್ತೆ ಅಂಡಾಶಯಗಳ ಸಂಬಂಧಿಸಿದ ವೃಷಣಗಳ ಸಂಬಂಧಿಸಿದ ಗ್ರಂಥಿ, ಲೈಂಗಿಕ ಉತ್ಪನ್ನಕ್ಕೆ ಸಂಬಂಧಿಸಿದ ಗ್ರಂಥಿಗಳು ಈ ಎರಡು ಗ್ರಂಥಿಗಳಾಯ್ತು. ಮೂರನೇ ಗ್ರಂಥಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋ ಸ್ನೇಹಿತರೆ ಅಡ್ರಿನಲ್ ಗ್ರಂಥಿ ಅನ್ನೋದು ನಿಮ್ಗೆ ಸ್ವಲ್ಪ ಗೊತ್ತಿರ್ತದೆ. ಅಡ್ರಿನಲ್ ಗ್ರಂಥಿ ಅನ್ನೋದು ಈ ಗ್ರಂಥಿ ಏನ್ ಮಾಡತ್ತಂದ್ರೆ ನಮ್ಮ ದೇಹದಲ್ಲಿ ಈ ಫೈರ್ ಎಲಿಮೆಂಟ್ ಅಂದ್ರೆ ಏನು, ಉಷ್ಣತ ಅಂದ್ರೆ ಜೀರ್ಣಕೋಶದಲ್ಲಿ ಉಷ್ಣತ ನಿಮ್ಗೆ ಗೊತ್ತಲ್ಲ. ಸೊ ಅದೆಲ್ಲಾನು ಕಾರ್ಯನಿರ್ವಹಿಸ್ತಾ ಇರ್ತದೆ. ಆಮೇಲೆ ಇದು ಸ್ಪ್ಲೀನು ಮತ್ತೆ ಲಿವರು ಮತ್ತೆ ಗ್ಯಾಲ್ ಬ್ಲಾಡರು ಅದೆಲ್ಲಾನು ಕಂಟ್ರೋಲ್ ಮಾಡೋದು, ನಿಯಂತ್ರಣ ಮಾಡೋದು, ಇದೆಲ್ಲ ಅಂಗಗಳು ಕಂಟ್ರೋಲ್ ಮಾಡೋದು ಈ ಗ್ರಂಥಿ ಮಾಡ್ತಾ ಇರ್ತದೆ ಸ್ನೇಹಿತರೆ. ಆಮೇಲೆ ಅವು ಉತ್ಪನ್ನ ಮಾಡುವಂತ ಯಾವುದು ಲಿವರ್ ಆಗ್ಬೋದು, ಗ್ಯಾಲ್ ಬ್ಲಾಡರ್ ಆಗ್ಬೋದು ಮತ್ತೆ ಸ್ಪ್ಲೀನ್ ಆಗ್ಬೋದು. ಈ ಮೂರು ಉತ್ಪನ್ನ ಮಾಡುವಂತ ಬೈಲ್ಸು
ಈ ಜೀರ್ಣಕೋಶ ರಸಗಳು ಇದೆಲ್ಲಾನು ಸರಿಯಾಗಿ ಕಾರ್ಯನಿರ್ವಾಹ ಮಾಡ್ಬೇಕಂದ್ರೆ ಈ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡ್ಬೇಕಾಗತ್ತೆ. ಆಮೇಲೆ ನಾವು ಯಾವುದೇ ಅಲಸಟೆ ಇಲ್ಲ, ಅಂದ್ರೆ ಟೈರ್ನೆಸ್ ಬರಬಾರ್ದು. ಮತ್ತೆ ಒಳ್ಳೆ ಎನರ್ಜಿ, ಅಂದ್ರೆ ನಮ್ಮ ಒಳಗಡೆ ಅಂತರಶಕ್ತಿ ಹೆಚ್ಚಾಗಿರ್ಬೇಕು. ಆಮೇಲೆ ಒಳ್ಳೆ ಧೈರ್ಯ ಇರಬೇಕು ಅಂತಂದ್ರೆ ಈ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡ್ಬೇಕು. ಯಾವಾಗ ಅದು ಕೆಲಸ ಮಾಡಲ್ಲೋ ನಮ್ಮ ಒಳಗಡೆ ಧೈರ್ಯ ಕಡಿಮೆ ಆಗ್ತದೆ ಸ್ನೇಹಿತರೆ. ಸೊ ಅಂತ ನಾವು ನೋಡ್ತಾ ಇರ್ತೀವಿ. ಅದೇ ತರ ಸೊ ನಮ್ಮ ಒಳಗಡೆ ಈ ಬ್ಲಡ್ ಫ್ಲೋ ಚೆನ್ನಾಗಿ ನೋಡ್ಕೋಬೇಕು. ಮತ್ತೆ ಆಮೇಲೆ ಹೆಚ್ಚು ಒಳ್ಳೆ ಆಕ್ಸಿಜನ್ ಸರಬರಾಜ್ ಆಗ್ತಾ ಇರಬೇಕು ಇದೆಲ್ಲಾನು. ಆಮೇಲೆ ನಮ್ಮ ಒಳಗಡೆ ಒಂಥರ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಅಂದ್ರೆ ಯಾವುದೇ ನಾಯಕತ್ವ ಲಕ್ಷಣಗಳು ಇಂಥದೆಲ್ಲ ಬರೋದು ಈ ಅಡ್ರಿನಲ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡಿದ್ರೆ ಬರ್ತದೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ಏನಾಗ್ತದೆ ಅಂದ್ರೆ ನಮ್ಮ ಈ ಚಿಕ್ಕ ಮಕ್ಕಳಿಗೆ ಅವ್ರ ಕ್ಯಾರೆಕ್ಟರ್ ಸರಿಯಾಗ ಅವ್ರು ನಿರ್ಮಿಸಬೇಕು, ಅಂದ್ರೆ ಒಳ್ಳೆ ಕ್ಯಾರೆಕ್ಟರ್ ನಿರ್ಮಿಸಬೇಕು ಅವ್ರ ಹೊರಗಡೆ, ಅಂದ್ರೆ ಇದನ್ನು ತುಂಬಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ತರ ಈ ಗ್ರಂಥಿಗಳು ಅಡ್ರಿನಲ್ ಗ್ರಂಥಿ ಅಂತ ಇದೆಯಲ್ಲ, ಈ ಅಡ್ರಿನಲ್ ಗ್ರಂಥಿ ಸರಿಯಾದ ಕೆಲಸ ಮಾಡಿಲ್ಲ ಅಂದ್ರೆ ಅವಾಗ ಏನಾಗ್ತಂದ್ರೆ ಒಂದು ಯಾರೇ ಅವರು ಕ್ಯಾರೆಕ್ಟರ್ ನೋಡಿದ್ರೆ ಒಂಥರ ಈ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅಂದ್ರೆ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಂದ್ರೆ ಒಂದು ಸಮಾಜದ ವ್ಯತಿರೇಕ ಕಾರ್ಯಕ್ರಮ ಏನಿದೆಯೋ ಅಂತ ಕಾರ್ಯಕ್ರಮಗಳಿಗೆ ತೊಡಸ್ಕೊಂಡಿರ್ತಾರೆ. ಮತ್ತೆ ವ್ಯಾಮೋಹ ಇಂಥದೆಲ್ಲ ಅವರು ಕಾಣಿಸ್ಕೊಳ್ತಾ ಇರ್ತಾರೆ ಸ್ನೇಹಿತರೆ. ಮತ್ತೆ ಅವ್ರು ಏನಾಗ್ತದೆ ಅಂದ್ರೆ ಒಂಥರ ಪೂರ್ತಿ ರೆಸ್ಟ್ಲೆಸ್ ಆಗ್ತಾರೆ, ಇಂಪೇಷಂಟ್ ಆಗ್ತಾರೆ, ಶಾರ್ಟ್ ಟೆಂಪರ್ ಆಗ್ತಾರೆ ಈ ಗಂಧಿ ಸರಿಯಾದ ಕೆಲಸ ಮಾಡಿಲ್ಲ ಅಂದ್ರೆ ಡಿಸಾರ್ಡರ್ ಆಗಿದೆ ಹೇಳ್ತಾ ಇದ್ರಿ. ಆಮೇಲೆ ಅವರು ಡೈಟ್ ಮೇಲೆ ಏನು ಕಂಟ್ರೋಲ್ ಇರಲ್ಲ. ಆಮೇಲೆ ಸ್ಟಮಕ್ ಪ್ರಾಬ್ಲಮ್ಸು, ಬ್ಲಡ್ ಪ್ರೆಷರು ಇದೆಲ್ಲ ಅನುಭವಿಸ್ತಾ ಇರ್ತಾರೆ ಯಾವುದು ಈ ಗ್ರಂಥಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ. ಇಷ್ಟೆಲ್ಲ ಆಗ್ತದೆ ಸ್ನೇಹಿತರೆ. ಸೊ ಇದು ಒಂದು ಉದಾಹರಣೆ ನಿಮ್ಗೆ ಹೇಳಕ್ ಪ್ರಯತ್ನ ಮಾಡ್ತೀನಿ. ಆಕ್ಯುಪ್ರೆಷರ್ ಇಷ್ಟು ಒಂದು ಆಕ್ಯುಪ್ರೆಷರ್ ಡಾಕ್ಟರ್ ಮಾಡುವಂತ ಕೆಲಸ ಇದು. ಬೇರೆ ಬೇರೆ ದೇಶದಲ್ಲಿ ನಡೆದಿರುವಂತ ಘಟನೆ ಇದು ನೀವು ತಿಳ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ. ಒಂದು ಯುವರಾಜ ಇರ್ತಾನೆ, ಯುವ ರಾಜಕ. ಅವನು ಒಂದು 16 ವಯಸ್ಸಲ್ಲೇ ಅವನಿಗೆ ಈ ಲೈಫ್ ಮೇಲೆ ಅಂದ್ರೆ ಜೀವನ ಮೇಲೆ ಇಂಟ್ರೆಸ್ಟ್ ಹೋಗಿರ್ತದೆ. ಅಂದ್ರೆ ಜೀವನ ಮಾಡೋದು ಬೇಡಪ್ಪ ಅಂತ 16 ವಯಸ್ಸಲ್ಲೇ ಅವನಿಗೆ ಆತರ ಅನಿಸ್ತಾ ಇರ್ತದೆ. ಅವಾಗ ಅವನು ಎಕ್ಸಾಮ್ಸ್ ಅಂದ್ರೆ ಪೂರ್ತಿ ಸ್ಟಡೀಸ್ ಎಲ್ಲ ನಿಲ್ಸ್ಬಿಡ್ತಾನೆ. ಫೈನಲ್ ಇಯರ್ ಯೂನಿವರ್ಸಿಟಿ ಇರುವಾಗನೇ ನಿಲ್ಸ್ಬಿಡ್ತಾನೆ, ಮುಂದಕ್ಕೆ ಹೋಗಲ್ಲ ಅವನು. ಈವನ್ ಸೆಕ್ಸ್ ಅಲ್ಲಿನೂ ಯಾವ್ದು ಇಂಟ್ರೆಸ್ಟ್ ಇರಲ್ಲ ಅವನಿಗೆ. ಸೊ ಇಂತ ಆಗ್ಬಿಡ್ತದೆ. ಅದಕ್ಕೋಸ್ಕರ ಮ್ಯಾರೇಜ್ನು ಮಾಡ್ಕೊಂಡಿಲ್ಲ. ಅವಾಗ 31 ವರ್ಷ ಆತರ ಪೂರ್ತಿ ಒಂಥರ ಟೈರ್ ಆಗ್ಬಿಡ್ತಾನೆ ಅಲ್ವಾ. ಎಷ್ಟೋ ಥೆರಪಿಸ್ಟ್ಗೆಲ್ಲ ಹೋಗ್ತಾನೆ, ಎಲ್ಲಾ ಥೆರಪಿಸ್ಟ್ ಹೋಗಿ ಎಲ್ಲಾ ಪ್ರಯತ್ನಗಳು ಮಾಡ್ತಾನೆ, ಏನು ಪ್ರಯೋಜನ ಇಲ್ಲ. ಒಂದ್ಸರಿ ಆಕ್ಯುಪ್ರೆಷರಿಸ್ಟ್ ಅಂತ ಹೋಗ್ತಾನೆ. ಅವಾಗ ಅವರು ನೋಡ್ತಾರೆ. ನೋಡಿದ ಮೇಲೆ ಅವ್ರಿಗೇನು ಕಾಣಿಸ್ತದೆ ಅಂದ್ರೆ ಈ ಥೈರಾಯ್ಡ್ ಗ್ರಂಥಿ ಮತ್ತೆ ಅಡ್ರಿನಲ್ ಗ್ರಂಥಿಯಲ್ಲಿ ಡ್ಯಾಮೇಜ್ ಆಗಿದೆ, ಅವೆರಡು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಆಗ್ತದೆ. ಅವಾಗ ಇದೇ ನಿಮ್ಮ ಮೇನ್ ಕಾರಣ, ನಿಮ್ಮ ಎಲ್ಲಾ ಟ್ರಬಲ್ಸ್ ಇದೇ ಮೇನ್ ಕಾರಣ ಅಂತ ಅವರು ಹೇಳಕ್ ಪ್ರಯತ್ನ ಮಾಡ್ತಾರೆ. ಸೊ ಅವಾಗ ಏನಾಗ್ತದೆ ಅಂದ್ರೆ ಇದಕ್ಕೆಲ್ಲ ಕಾರಣ ಅಂದ್ರೆ ಯಾಕೆ ಡ್ಯಾಮೇಜ್ ಆಗಿದೆ ಅಂತಾನು ಒಂದು ಹೇಳ್ಬೇಕಂದ್ರೆ, ಯಾಕೆ ಡ್ಯಾಮೇಜ್ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಅಂದ್ರೆ ಯಾವುದೋ ಒಂದು ಭಯ, ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಹೆಚ್ಚು ಭಯ ಆಗಿದೆ. ಆ ಭಯದಿಂದ ಯಾವುದೋ ಶಾಕ್ ಆಗಿದೆ, ಒಂಥರ ಶಾಕ್ ಆಗಿ ಭಯ ಆಗಿದೆ. ಆ ಭಯದಿಂದ ನಿಮ್ಗೆ ಈ ಗ್ರಂಥಿಗಳಲ್ಲಿ ಥೈರಾಯ್ಡ್ ಗ್ರಂಥಿ ಮತ್ತೆ ಅಡ್ರಿನಲ್ ಗ್ರಂಥಿ ಪ್ರಾಮುಖ್ಯವಾಗಿ ನಿಮಗೆ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾರೆ. ಏನಾಗಿದೆ ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡಿದ್ರೆ ಆವಾಗ ಆ ಯುವರಾಜು ಒಪ್ಕೋತಾನೆ, ಹೌದು ಕರೆಕ್ಟು, ನಾನು ಚಿಕ್ಕ ವಯಸ್ಸಲ್ಲಿ 16 ವಯಸ್ಸಿದ್ದು ಅವಾಗ ನಾನು ಒಂದು ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ದೆ. ಸೊ ಅವಾಗ ಸಡನ್ ಆಗಿ ಬಿದ್ದೋಗ್ತೀನಿ. ಅವಾಗ ಏನಾಗ್ತಂದ್ರೆ ಯಾಕೆ ಬಿದ್ದೋಗಿದೆ ಅಂದ್ರೆ ನಮ್ಮ ಎದುರುಗಡೆ ಹಾರ್ಸ್ ರೈಡಿಂಗ್ ಮಾಡುವಾಗ ಒಂದು ಯಾವುದೋ ಟೈಗರ್ ಬರುತ್ತೆ, ಅದನ್ನ ತಪ್ಪಿಸ್ಕೊಂಡು ಹೋಗಿ ನಾನು ಬಿದ್ದೋಗಿ ಅವಾಗ ನನ್ಗೆ ಏನಾಗಿದೆ ಅಂದ್ರೆ ಏನೋ ಪ್ರಾಬ್ಲಮ್ ಅನ್ಸು. ಆತರ ಹೆಚ್ಚು ಅಂದ್ರೆ ನಾನು ಕಾಪಾಡ್ಕೊಂಡಕ್ಕೆ ಹೋಗಿ ಆ ಟೈಗರ್ ಇಂದ ಈ ಹಾರ್ಸ್ ಮೇಲೆ ರೈಡ್ ಮಾಡುವಾಗ ನಾವು ಬಿದ್ದು ಹೋಗ್ತೀನಿ. ಸೊ ಇಂಥ ಕೆಲಸ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಹೆಚ್ಚು ಭಯ ಆಗಿದೆ ಅವನಿಗೆ ಅಲ್ವಾ. ಅವಾಗಿಂದ ಏನಾಗ್ತದೆ ಅಂದ್ರೆ ಅವನಿಗೆ ಒಂಥರ ಯಾವುದೋ ಕಲ್ಪನೆಗಳು, ಕನಸಲ್ಲಿ ಏನೇನೋ ಕಾಣಿಸೋದು, ಮತ್ತೆ ಲೈಫ್ ಮೇಲೆ ಇಂಟ್ರೆಸ್ಟ್ ಹೋಗಿರೋದು ಇದೆಲ್ಲ ಆಗ್ತಾ ಇರ್ತದೆ. ಅವಾಗ ಏನ್ ಮಾಡ್ತಾರಂದ್ರೆ ಈ ಯುವರಾಜನ್ಗೆ ಈ ಆಕ್ಯುಪ್ರೆಷರ್ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಓಕೆ. ಆಮೇಲೆ ಈ ಗೋಲ್ಡ್, ಸಿಲ್ವರ್, ಕಾಪರ್ ಚಾರ್ಜ್ ವಾಟರ್ ಕೊಡ್ತಾನೆ ಅವನಿಗೆ. ಅಂದ್ರೆ
ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಯಾವಾಗ್ಲೂ ವಾಟರ್ ಅನ್ನೋದು ಅಂದ್ರೆ ನೀರ್ ಅನ್ನೋದು ಈ ಗೋಲ್ಡು, ಸಿಲ್ವರು ಮತ್ತೆ ಈ ಕಾಪರ್, ಈ ಮೂರು ಮೆಟಲ್ ಏನಿದೆಯೋ ಅದ್ರ ಒಳಗಡೆ ಸಂಗ್ರಹಿಸಿಕೊಂಡ ವಾಟರ್, ಈಗಾಗಲೇ ನಾನು ಹೇಳಿದೆ ಹಿಂದಿನ ಕ್ಲಾಸ್ ಅಲ್ಲಿ, ಕಾಪರ್ ಅಲ್ಲಿ ಸಂಗ್ರಹಿಸಿಕೊಂಡು ವಾಟರ್ ಕುಡಿದ್ರೆ ನಿಮ್ಗೂ ಆರೋಗ್ಯ ತುಂಬಾ ಚೆನ್ನಾಗಾಗ್ತದೆ. ಯಾಕಂದ್ರೆ ಅದು ಒಂಥರ ಎನರ್ಜಿ ವಾಟರ್ ಅಂದ್ರೆ ಶಕ್ತಿಯುತ ವಾಟರ್ ಆಗುತ್ತೆ. ಅದೇ ತರ ಒಂದು ಗೋಲ್ಡ್ ಆಗ್ಬೋದು, ಇಲ್ಲಾಂದ್ರೆ ಸಿಲ್ವರ್ ಆಗ್ಬೋದು, ಅದ್ರ ಒಳಗಡೆ ನೀವು ಸಂಗ್ರಹಿಸಿಕೊಂಡು ನೀರು ಹಾಗೆ ಇಟ್ಕೊಂಡು ನೀವು ಕುಡಿದ್ರೂ ಒಳ್ಳೆ ಶಕ್ತಿ ಬರುತ್ತೆ ನಿಮ್ಮ ದೇಹಕ್ಕೆ. ಸೊ ಆತರ ಅದು ಕೊಡ್ತಾನೆ. ಆಮೇಲೆ ಈ ಆಕ್ಯುಪ್ರೆಷರ್ ಅಪ್ಲೈ ಮಾಡ್ತಾನೆ. ಓಕೆ, ಅವಾಗ ಏನಾಗ್ತದೆ ಅಂದ್ರೆ, ಸೊ ಈ ಆಕ್ಯುಪ್ರೆಷರ್ ಅಪ್ಲೈ ಮಾಡ್ತಾ ಹೋಗ್ತಾನೆ. ಇದು ಈಗಾಗಲೇ ನಾವು ತಿಳ್ಕೊಂಡಿದ್ವಲ್ಲ, ಈ ಪಾಯಿಂಟ್ ನಂಬರ್ ಖಂಡಿತವಾಗಿ ಈ ಪಾಯಿಂಟ್ ನಂಬರ್ ನಾವು ಏನು ಈ ಪಾಯಿಂಟ್ ಹೇಳಿದ್ವು ಆ ಪಾಯಿಂಟ್ ಮಾತ್ರ ನೀವು ಪಾಲನೆ ಮಾಡ್ಬೇಕಾಗತ್ತೆ. ಪಾಯಿಂಟ್ ನಂಬರ್ 28 ಆಗುತ್ತೆ ಸ್ನೇಹಿತರೆ. ಅಡ್ರಿನಲ್ ಗ್ರಂಥಿಗೆ ಯಾವಾಗುತ್ತೆ? ಅಡ್ರಿನಲ್ ಗ್ರಂಥಿಗೆ ಪಾಯಿಂಟ್ ನಂಬರ್ 28. ನೀವು ದಯವಿಟ್ಟು ಅದು ಚಿತ್ರ ನೋಡ್ಕೊಳ್ಳಿ ಒಂದ್ಸರಿ, ಅಲ್ಲಿ ಗೊತ್ತಾಗುತ್ತೆ ಪಾಯಿಂಟ್ ನಂಬರ್ 28. ಆ ಪಾಯಿಂಟ್ ನಂಬರ್ 28ನು ಸರಿಯಾದ ಪ್ರೆಸ್ ಮಾಡ್ತಾ ಹೋಗ್ತಾನೆ. ಈ ತರ ಈ ಗೋಲ್ಡು, ಕಾಪರು ಮತ್ತೆ ಸಿಲ್ವರ್ ಚಾರ್ಜ್ ವಾಟರ್ ಕೊಡ್ತಾನೆ. ಆ ಕೊಡುವಾಗ ಒಂದು 30 ದಿವಸದಲ್ಲಿ ನಾರ್ಮಲ್ ಆಗ್ಬಿಡ್ತದೆ ಸ್ನೇಹಿತರೆ. ನಾರ್ಮಲ್ ಆಗಿ ಅವಾಗ ಅವ್ರಿಗೆ ಈ ಪೇಂಟಿಂಗ್ ಅಲ್ಲಿ ಹೆಚ್ಚು ಅವ್ರಿಗೆ ಇಂಟ್ರೆಸ್ಟ್ ಬಂತು. ಆ ತರ ಅವ್ನ ಮತ್ತೆ ಜೀವನ ನಾರ್ಮಲ್ ಆಗತ್ತೆ. ಇದು ಒಂದು ನಿಮ್ಮ ಅಂದ್ರೆ ಇದು ಆಗಿರುವಂತ ಒಂದು ಉದಾಹರಣೆ ಹೇಳ್ತಾ ಇದೆ ಸ್ನೇಹಿತರೆ. ಒಂದು ಉದಾಹರಣೆ ಘಟನೆ ಆಗಿರೋದು ಯಾವುದು ಬೇರೆ ದೇಶದಲ್ಲಿ, ಆದ್ರೆ ಆಕುಪ್ರದಿಂದ ಮತ್ತೆ ಇಂಥ ನಮ್ಮ ನೈಸರ್ಗಿಕ ಪದ್ಧತಿಯಲ್ಲೇ ಸಾಲ್ವ್ ಆಯ್ತು ಅಲ್ವಾ. ಇದು ಅದ್ಭುತವಾದ ವಿಷಯ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇನ್ನೊಂದು ಉದಾಹರಣೆ ಇದೆ. ಈ ಅಡ್ರಿನಲ್ ಗ್ರಂಥಿಗೆ ಅಂದ್ರೆ ಅದಕ್ಕೆ ಸಂಬಂಧಿತ ಮತ್ತೆ ಆಕುಪ್ರದರ್ ಸಂಬಂಧಿತ ಯಾವ ತರ ಒಳ್ಳೇದಾಯ್ತು ಅಂತ. ಒಂದು ಯಂಗ್ ಪ್ರೊಫೆಸರ್ ಇರ್ತಾನೆ, ಅಂದ್ರೆ ಯುವಕ ಪ್ರೊಫೆಸರು. ಅವ್ರೇನ್ ಹೇಳ್ತಾನಂದ್ರೆ ಒಂದ್ಸರಿ ಒಂದು ಸೆಂಟರ್ಗೆ ಬರ್ತಾನೆ. ಒಂದು ಬುಧವಾರ ಅಂದ್ರೆ ಒಂದು ಬುಧವಾರ ಮಾರ್ನಿಂಗು ಈ ಆಕ್ಯುಪ್ರೆಷರ್ ಸೆಂಟರ್ಗೆ ಬರ್ತಾನೆ. ಅವನೇನ್ ಹೇಳ್ತಾರಂದ್ರೆ, ತುಂಬಾ ಡಿಪ್ರೆಷನ್ ಆಗಿದೆ, ನಾನು ಸೂಸೈಡ್ ಕಮಿಟ್ ಮಾಡ್ಕೊಂಡಕ್ಕೂ ತಯಾರಾಗಿದ್ದೀನಿ ಅಂತ ಹೇಳ್ತಾನೆ. ಸೊ ಅವಾಗ ಅಂದ್ರೆ ಒಂದು ಈ ಸೂಸೈಡ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವೆಡ್ನೆಸ್ಡೇ 3 ಗಂಟೆಗೆ ಸೂಸೈಡ್ ಮಾಡ್ಕೋಬೇಕು ಅಂತ ನಿರ್ಣಯದಲ್ಲಿ ಬರ್ತಾನೆ. ಈ ಮಧ್ಯದಲ್ಲಿ ಇವರು ಆಕ್ಯುಪ್ರೆಷರ್ ಏನ್ ಮಾಡ್ತಾರಂದ್ರೆ, ನೀವು ಒಂದು ಕೆಲಸ ಮಾಡಿ, ಎಂಡೋಕ್ರೈನ್ ಗ್ಲ್ಯಾಂಡ್ ಸಂಬಂಧಿತ ಅದಕ್ಕೂ ಟ್ರೀಟ್ಮೆಂಟ್ ತಗೊಳ್ಳಿ. ಅಂದ್ರೆ ಅದೇ 28ನೇ ಪಾಯಿಂಟ್ ಅದು ಚೆನ್ನಾಗಿ ಪ್ರೆಸ್ ಮಾಡ್ತಾ ಹೋಗಿ. ಅಂದ್ರೆ ಅವ್ರು ಆಯ್ತು, ಅವ್ರು ಸೂಸೈಡ್ ಕಮಿಟ್ ಮಾಡ್ಕೊಳಕ್ಕೆ ನಿರ್ಣಯ ಮಾಡ್ಕೊಂಡಿದ್ದಾರೆ ವೆಡ್ನೆಸ್ಡೇ, ಅಂದ್ರೆ ಬುಧವಾರ 3 ಗಂಟೆಗೆ ನಾನು ಸೂಸೈಡ್ ಮಾಡ್ಕೋತೀನಿ, ನಮ್ಮ ಜೀವನ ಪೂರ್ತಿ ಏನೋ ನಮ್ಗೆ ಇಂಟ್ರೆಸ್ಟೇ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಯಂಗ್ ಪ್ರೊಫೆಸರ್ ಈ ತರ ಹೇಳ್ತಾ ಇರ್ತಾರೆ. ಅವಾಗ ಆಕ್ಯುಪ್ರೆಷರ್ ಏನ್ ಮಾಡ್ತಾನೆ, ಆಯ್ತು ನೀವು ಮಾಡ್ಕೊಳ್ಳಿ ಪರವಾಗಿಲ್ಲ, ಆದ್ರೆ ಈ ಮಧ್ಯದಲ್ಲಿ ಒಂದು ಕೆಲಸ ಮಾಡಿ, ಒಂದು ನಿಮ್ಮ ಎಂಡೋಕ್ರೈನ್ ಗ್ಲ್ಯಾಂಡ್ ಸಂಬಂಧಿತ ನೀವು ಟ್ರೀಟ್ಮೆಂಟ್ ತಗೊಳ್ಳಿ. ಆಮೇಲೆ ಈ ಚಾರ್ಜ್ಡ್ ವಾಟರ್, ಈಗಾಗಲೇ ಹೇಳಿದ್ವಲ್ಲ, ಈ ಚಾರ್ಜ್ಡ್ ವಾಟರು ಚೆನ್ನಾಗಿರುವಂತ ಈ ಗೋಲ್ಡು, ಕಾಪರು, ಸಿಲ್ವರು ಇದರಲ್ಲಿ ಚಾರ್ಜ್ ವಾಟರ್ನ ಅದು ಕುಡಿ ಅಂತ ಸಲಹೆ ಕೊಡ್ತಾನೆ. ಅವಾಗ ಈ ತರ ಮಾಡುವಾಗ ಒಂದು ಒಂದು ಆ ತರ ಒಂದು ನೆಕ್ಸ್ಟ್ ವೆಡ್ನೆಸ್ಡೇ ಮಾರ್ನಿಂಗ್ ಬರುತ್ತೆ. ಸೊ ಅವಾಗ ಅವನು ಮತ್ತೆ ಬರ್ತಾನೆ. ಬರುವಾಗ ಅವ್ನು ಹೆಂಗಿರ್ತದೆ ಅಂದ್ರೆ, ಅವನ ಫೇಸ್ ಅಲ್ಲಿ ತುಂಬಾ ಸ್ಮೈಲ್ ಫೇಸ್ ಇಟ್ಕೊಂಡು ಬರ್ತಾನೆ ಅಲ್ವಾ. ಸೊ ಅವಾಗ ಏನ್ ಹೇಳ್ತಾನೆ, ನಾನು ಲಾಂಗ್ ಲೈಫ್ ಅಂದ್ರೆ ನಾನು ಹೆಚ್ಚು ಜೀವನ ನಾವು ಮಾಡ್ಬೇಕಂತ ಇದ್ದೀನಿ, ನನಗೂ ನನ್ನ ಲೈಫ್ನ ಎಂಜಾಯ್ ಮಾಡ್ಬೇಕಂತ ಇದೀನಿ ಅಂತ ಹೇಳ್ತಾ ಇರ್ತಾನೆ ಅಲ್ವಾ. ಸೊ ಈ ತರ ಸ್ನೇಹಿತರೆ ಏನಾಗತ್ತಂದ್ರೆ, ಒಬ್ರು ಸೂಸೈಡ್ ಇಂದ ಆಚೆ ಕಡೆ ಬರ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೂಸೈಡ್ ಇಂದ ಆಚೆ ಕಡೆ ಬಂದಿದೆ ಅಂದ್ರೆ ಈ ಗ್ರಂಥಿ ಅನ್ನೋದು ಸರಿಯಾದ ಕೆಲಸ ಮಾಡಿದೆ, ಆ ಗ್ರಂಥಿನ ಅವರು ಏನ್ ಮಾಡಿದರೆ ಸಕ್ರಿಯಗೊಳಿಸ್ಕೊಂಡಿದ್ದಾರೆ ಅಂತ ಅರ್ಥ. ಸೊ ಇಂಥ ಅದ್ಭುತ ವಿಷಯಗಳು ಸ್ನೇಹಿತರೆ ನಾವು ನೋಡ್ತಾ ಇರ್ತೀವಿ. ಯಾವ್ದ್ರಿಂದ? ನಮ್ಮ ಆಕುಪ್ರೆಷರಿಂದ, ಎಲ್ಲದಿಂದ. ಸೊ ಅದ್ಭುತವಾದ ವಿಷಯಗಳಿದೆಲ್ಲ. ಸೊ ಅದಕ್ಕೋಸ್ಕರ ಈ ಗ್ರಂಥಿಗಳು ಸರಿಯಾದ ಕೆಲಸ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಓಕೆ, ರೈಟ್. ಸೊ ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿಯಲ್ಲಿ ಮೂರು ಗ್ರಂಥಿಗಳ ಬಗ್ಗೆ ತಿಳ್ಕೊಳ್ಳಿ ಸ್ನೇಹಿತರೆ. ನಿನ್ನೆ 2 ಗ್ರಂಥಿಗಳು, ಮತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಮತ್ತೆ ಓವರೀಸ್ ಮತ್ತೆ ಟೆಸ್ಟಿಸ್ ಗ್ರಂಥಿಗಳು. 3ನೇದು ಈಗ ತಿಳ್ಕೊಂಡಿರೋದು ಅಡ್ರಿನಲ್ ಗ್ರಂಥಿ. ಅಂದ್ರೆ 3 ಗ್ರಂಥಿಗಳಾಯ್ತು, ಇನ್ನು 2 ಗ್ರಂಥಿಗಳು ಮಾತ್ರ ಬಾಕಿ ಇದೆ. ಸೊ ಮುಂದಿನ ಕ್ಲಾಸ್ ನಾನು ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಪಿಟ್ಯೂಟರಿ ಗ್ಲ್ಯಾಂಡ್, ಪೀನಿಯಲ್ ಗ್ಲ್ಯಾಂಡ್, ಮತ್ತೆ ಅದ್ರ ಜೊತೆಗೆ ಲೈಂಫ್ ನೋಡ್ಸ್ ಅಂತ ಇದೆ, ಲೈಂಫ್ ಗ್ಲ್ಯಾಂಡ್ಸ್ ಅಂತ ಇದೆ, ಲಿಂಫ್ ಗ್ಲ್ಯಾಂಡ್ಸ್. ಆ ಲಿಂಫ್ ಗ್ಲ್ಯಾಂಡ್ಸ್ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಸೊ ಅವಾಗ ನಾವು ಈ ಗ್ರಂಥಿಗಳ ಬಗ್ಗೆ ಪೂರ್ತಿ ಸಮಾಚಾರವನ್ನು ಮುಕ್ತಾಯ ಮಾಡಬಹುದು.